ನಮಸ್ತೆ, ನನ್ನ ಹೆಸರು ದಿವ್ಯಾ ಅಂತ. ನಮ್ದು ಬಂದು ಚಿತ್ರದುರ್ಗ ಡಿಸ್ಟಿಕ್ ಹಿರಿಯೂರು ತಾಲೂಕು. ನನಗೆ ಅದೇ ಸ್ವಲ್ಪ ಗರ್ಭಕೋಶದ ತೊಂದರೆ ಇತ್ತು. ಪದೇ ಪದೇ ತುಂಬಾ ಬ್ಲೀಡಿಂಗ್ ಆಗೋದು, ತುಂಬಾ ಪೀರಿಯಡ್ಸ್ ಆದಾಗ ಪೇನ್ ಬರೋದು ಆಗ್ತಾ ಇತ್ತು. ಅದಕ್ಕೆ ನಾನು ಟ್ಯಾಬ್ಲೆಟ್ಸ್ ತಗೊಂಡಿದ್ದೆ, ಹಾರ್ಮೋನ್ಸ್ ಕಾಪರ್ಟಿ ಹಾಕ್ಸಿದ್ದೆ, ಎಲ್ಲ ಥರದ್ದು ಟೆಸ್ಟ್ ಮಾಡಿಸಿದ್ದೆ. ಏನು ಪ್ರಾಬ್ಲಮ್ ಇಲ್ಲ, ಯೂಟ್ರಸ್ ದಪ್ಪ ಇದೆ, ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಅಂತ ಹೇಳ್ತಾ ಇದ್ರು. ನನಗೆ ಪದೇ ಪದೇ ಇದೇ ಪ್ರಾಬ್ಲಮ್ ಆಗೋದ್ರಿಂದ ಯೂಟ್ರಸ್ ರಿಮೂವ್ ಮಾಡಿಸ್ಬೇಕು, ಸರ್ಜರಿ ಮಾಡಿಸ್ಬೇಕು ಅಂದ್ಕೊಂಡೆ. ಆಮೇಲೆ ನನಗೆ ಓಪನ್ ಸರ್ಜರಿ ಮಾಡ್ಸೋಕೆ ತುಂಬ ಭಯ ಇತ್ತು. ಉಷಾ ಮೇಡಮ್ ಅವ್ರದ್ದು ಒಂದೆರಡು ಮೂರು ನಾನು ಯೂಟ್ಯೂಬಲ್ಲಿ ಅವ್ರದ್ದು ಇಂಟರ್ವ್ಯೂಸ್ ನೋಡಿದ್ದೆ. ಇದ್ರ ಮೇಲೆ ಇಲ್ಲೇ ಬಂದು ಮಾಡಿಸ್ಬೇಕು ಅಂತ ಆ ಧೈರ್ಯದ ಮೇಲೆ ಇಲ್ಲಿ ಬಂದು ಮೇಡಮನ್ನು ಕೇಳಿದೆ. ಲ್ಯಾಪ್ರೋಸ್ಕೋಪಿ ಮಾಡಿಸ್ತೀವಿ ಅಂತ ಹೇಳಿದ್ರು. ಅದೇ ಸರ್ಜರಿನ ಮಾಡ್ಸೋಕ್ಕೆ ಒನ್ ಡೇ ಕೇರಿಗೆ ಕೇಳಿದ್ವಿ. ಬೆಳಗ್ಗೆ ಮಾಡಿ ಸಂಜೆ ವಾಪಸ್ ಕಳ್ಸೋದಕ್ಕೆ ಆಯಿತು ಅಂತ ಹೇಳಿ ಮೇಡಮ್ ಡೇ ಕೇರಿಂದ ಕೊಟ್ಟರು. ಬೆಳಗ್ಗೆ 7:30ಗೆ ಹಾಸ್ಪಿಟ್ಲಲ್ಲಿ ನನಗೆ ಅನಸ್ತೇಶಿಯಾ ಕೊಟ್ಟು ಆಪ್ರೇಷನ್ಗೆ ರೆಡಿ ಮಾಡಿದರು. 9:10 ಅಷ್ಟೊತ್ತಿಗೆ ನನಗೆ ಸರ್ಜರಿ ಎಲ್ಲ ಆಗಿ ಎಬ್ಬರಿಸಿದ್ರು, ಕಾನ್ಷಿಯಸ್ ಬಂತು. ಅಷ್ಟೊಂದೇನು ಪೇಯ್ನ್ ಇಲ್ಲ, ಲೈಟಾಗಿ ಪೇಯ್ನ್ ಇತ್ತು. ನನಗೆ ಸರ್ಜರಿ ಆಗಿದ್ದೇನು ಗೊತ್ತಾಗಲಿಲ್ಲ. ಒಂದು 2-3 ಅವರ್ ಸರ್ಜರಿ ಆದಮೇಲೆ ಲಿಕ್ವಿಡ್ ಫುಡ್ಡು ಕೊಟ್ಟರು, ಸೂಪು. ಆಮೇಲೆ ಒಂದು 3 ಇಡ್ಲಿ ಕೊಟ್ಟರು, 1 ಗಂಟೆ ಬಿಟ್ಟು ಊಟ ಮಾಡಿದೆ. ಅದಕ್ಕೇನು ತೊಂದರೆ ಇರಲಿಲ್ಲ. ಮತ್ತು ಆಮೇಲೆಲ್ಲ ವಾಶ್ರೂಮ್ಗೆ ನಾನೇ ಎದ್ದು ಹೋದೆ. ಸಾಯಂಕಾಲದಷ್ಟೊತ್ತಿಗೆ ಒಂದು 2-3 ಸರಿ ಚೆನ್ನಾಗೇ ಓಡಾಡ್ಕೊಂಡೇ ಇದ್ದೆ. ಮತ್ತು ಸರ್ಜರಿ ಆಗಿದ್ದ ದಿನವೇ ಡೇ ಕೇರ್ ಡಿಸ್ಚಾರ್ಜ್ ಮಾಡಿಸ್ಕೊಂಡು ನಾನು ಆರಾಮಾಗೇ ನಮ್ಮೂರಿಗೆ ಕಾರಲ್ಲಿ ಟ್ರಾವೆಲಿಂಗ್ ಮಾಡಿಕೊಂಡು ಆರಾಮಾಗೇ ಹೋದೆ. ಯಾರು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ ಲ್ಯಾಪ್ರೋಸ್ಕೋಪಿ ಮಾಡಿಸ್ಕೊಳ್ಳೋಕ್ಕೆ. ನಾನು ತುಂಬ ಹೆದರ್ಕೊಂಡೆ, ತುಂಬ ಭಯಪಟ್ಟೆ ಬಂದಿದ್ದೆ. ಆ ಥರ ಏನು ಖಂಡಿತ ಇಲ್ಲ. ಮಾಡಿಸ್ಕೋಬೇಕಾದ್ರೂ ಏನು ಗೊತ್ತಾಗಲ್ಲ. ಮಾಡಿಸ್ಕೊಂಡಾದ್ಮೇಲೂ ನಾವು ಓಪನ್ ಸರ್ಜರಿಗಳು ಮಾಡಿಸ್ಕೊಳ್ಳೋಷ್ಟು ಪೇಯ್ನ್ ಇರಲ್ಲ, ಧೈರ್ಯವಾಗಿ ಮಾಡಿಸ್ಕೋಬೋದು. ತುಂಬ ಬೇಗ ರಿಕವರಿ ಆಗುತ್ತೆ. ಮಾಡಿಸ್ಕೊಂಡಾದ್ಮೇಲೆ ರಿಸಲ್ಟ್ ನೋಡಿ ನಮಗೆ ತುಂಬ ಖುಷಿ ಆಯಿತು. ಇವಾಗ ಚೆನ್ನಾಗಿದ್ದೀನಿ. ಉಷಾ ಮೇಡಮ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಅವ್ರ ಕೇರಿಂಗು ಮತ್ತು ಅವರು ಪೇಷಂಟ್ಗಳ ಹತ್ರ ಮಾತಾಡಿಸೋ ರೀತಿ, ಆ ಪ್ರೀತಿಯಿಂದ ಅವ್ರು ಓಡಿಸೋ ರೀತಿ, ಅದರ್ಧ ನಮಗೆ ಧೈರ್ಯ ಬರುತ್ತೆ, ಖುಷಿ ಅನಿಸುತ್ತೆ. ಅದರ್ಧ ನನಗೆ ತುಂಬ ಚೆನ್ನಾಗಾಯಿತು. ನನಗೇನು ಅಷ್ಟು ತೊಂದರೆ, ಆ ಥರ ಭಯ ಗಾಬರಿ ಏನಾಗಲಿಲ್ಲ. ಮೇಡಮ್ ಅವ್ರ ಹತ್ರ ತುಂಬ ಚೆನ್ನಾಗಿ ಮೇಡಮ್ ನೋಡಿದ್ರು, ತುಂಬ ಚೆನ್ನಾಗಿ ಕೇರ್ ಮಾಡಿದ್ರೆಲ್ಲ. ಎಲ್ಲರಿಗೂ ತುಂಬ ಥ್ಯಾಂಕ್ಸ್, ಧನ್ಯವಾದಗಳು ಹೇಳ್ತೀನಿ.